ಶುಭ ಮತ್ತು ಅಶುಭ ಸೂಚನೆಗಳು. ಮನೆಗೆ ಬೆಕ್ಕು ಬಂದು ಸೇರಿದರೆ ಶುಭ. ಮನೆಯ ಪೂರ್ವ ಉತ್ತರಕ್ಕೆ ಜೇನು ಕಟ್ಟಿದರೆ ಶುಭ. ಇರುವೆಗಳು ಬಂದರೆ ಶುಭ. ಬೆಕ್ಕು ಮರಿ ಹಾಕಿದರೆ ಶುಭ. 1000 ಕಾಲಿನ ಚೇಳು ಮನೆಗೆ ಬಂದರೆ ಶುಭ ಸಂಕೇತ. ಆಮೆಯು ಮನೆಗೆ ಬಂದರೆ ಸಾಕ್ಷಾತ್ ಲಕ್ಷ್ಮಿಯೇ ಬಂದ ಹಾಗೆ. ಹಸು ಮನೆ ಎದುರಿನಲ್ಲಿ ನಿಂತರೆ ಶುಭ. ಆನೆಯು ಮನೆಗೆ ಬಂದರೆ ಶುಭ. ದೇವರು ಯಾವ ರೂಪದಲ್ಲಾದರೂ ಮನೆಗೆ ಬರುತ್ತಾನೆ. ಭಿಕ್ಷುಕ ರೂಪದಲ್ಲಾದರೂ ಬರುತ್ತಾನೆ. ಭಿಕ್ಷೆ ಹಾಕಿಯೇ ಕಳಿಸಬೇಕು. ಮನೆಗೆ ಕೆರೆ ಹಾವು ಬಂದರೆ ಲಕ್ಷ್ಮಿ ಸಂಕೇತ. ಅತ್ತಿಯ ಹೂವು ಕಂಡರೆ ಪೂಜಿಸಿದರೆ ಸಕಲ ಸಂಪತ್ತು ಪ್ರಾಪ್ತಿ. ಮನೆಯ ಮೇಲೆ ಗೂಬೆ ಕುಳಿತುಕೊಂಡರೆ ಅಶುಭ ಸಂಕೇತ. ನಾಯಿ ಯಾವಾಗಲೂ ಮನೆಯ ಹತ್ತಿರ ಕೂಗುತ್ತಿದ್ದರೆ ಅಶುಭ ಸಂಕೇತ. ಬೆಳಿಗ್ಗೆ ಎದ್ದ ತಕ್ಷಣ ಪೊರಕೆ ನೋಡಿದರೆ ಅಶುಭ. ಮನೆಗೆ ಉಡ ಬಂದು ಪ್ರವೇಶಿಸಿದರೆ ದೊಡ್ಡ ಗಂಡಾಂತರ ಕಾದಿದೆ. ವಾಹನಗಳಿಗೆ ಹಂದಿ ತಾಗಿದರೆ ಅಶುಭ ಸಂಕೇತ. ವಾಹನಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಮಹಿಳೆಯರಿಗೆ ಎಡಗಣ್ಣು ಹಾರಿದರೆ ಅಶುಭ. ಮಹಿಳೆಯರು ಮುಸ್ಸಂಜೆ ಹೊತ್ತು ಮಲಗಿದರೆ ದರಿದ್ರ ಬರುವುದು. ಬೆಕ್ಕು ಮತ್ತು ನಾಯಿ ಮನೆಯಲ್ಲಿ ಯಾವಾಗಲೂ ಕೂಗುತ್ತಿದ್ದರೆ ಅಶುಭ. ಮನೆಯಿಂದ ಹೊರಡುವಾಗ ಯಾವಾಗಲೂ ಹೋಗುತ್ತೇನೆ ಎಂದು ಹೇಳಬಾರದು, ಹೋಗಿ ಬರುತ್ತೇನೆ ಎಂದು ಹೇಳಬೇಕು.